ಸಾಲಿಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೊದಲ ರಕ್ಷಾ ಕಮಿಟಿ ಸಭೆ ಸಿಬ್ಬಂದಿಗಳಿಗೆ ಫುಲ್ ಚಾರ್ಜ್. ಶಾಸಕರಾದ ಡಿ ರವಿಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ಸಾಲಿಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ಷಾ ಕಮಿಟಿ ಸಭೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ಸಾರ್ವಜನಿಕರು ಹಾಗೂ ರಕ್ಷಾ ಕಮಿಟಿಯ ಸದಸ್ಯರು ಅನೇಕ ಸಮಸ್ಯೆಗಳ ಸರಮಾಲೆ ಹಾಕಿದರು. ನಂತರ ಮಾತನಾಡಿದ ಶಾಸಕರು, ಹಿಂದೆ ನಡೆದಿರೋ ಸಮಸ್ಯೆಗಳ ಬಗ್ಗೆ ಚರ್ಚೆ ಬೇಡ, ಇನ್ನು ಮುಂದೆ ಯಾವುದೇ ಸಮಸ್ಯೆ ಇದ್ದರೂ ನನ್ನ ಗಮನಕ್ಕೆ ತರಬೇಕು ಎಂದರು. ಸಭೆಯಲ್ಲಿ ಆಸ್ಪತ್ರೆಯ ಸ್ವಚ್ಛತೆ, ಶೌಚಾಲಯದ ಸ್ವಚ್ಛತೆ, ರೋಗಿಗಳಿಗೆ ಬಿಸಿ ನೀರು ವ್ಯವಸ್ಥೆ ಹಾಗೂ ರಾತ್ರಿಯ ವೇಳೆ ಸೆಕ್ಯೂರಿಟಿ ಗಾರ್ಡ್ ಹಾಗೂ ವಾರಕ್ಕೆ ಒಂದು ಬಾರಿ ಡಾಕ್ಟರ್ ದರ್ಶನ್ ಹಾಗೂ ಭವಾನಿ ಬರುವಂತೆ ಆದೇಶ ಮಾಡಿದರು. ಜೊತೆಗೆ ಪ್ರತಿದಿನ ವೈದ್ಯರು ಹಾಜರಿರಬೇಕು, ಸಿಬ್ಬಂದಿಗಳು ಸಾರ್ವಜನಿಕರಿಗೆ ಸ್ಪಂದಿಸಬೇಕು, ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ಔಷಧಿ ರಕ್ತ ಪರೀಕ್ಷೆ ನಡೆಯಬೇಕು, ಔಷಧಿಗೆ ರಕ್ತ ಪರೀಕ್ಷೆಗೆ ರೋಗಿಗಳು ಹೊರಗಡೆ ಹೋದರೆ ಸಿಬ್ಬಂದಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು. ಅಷ್ಟೇ ಅಲ್ಲದೆ ಪ್ರತಿದಿನ 5 ಜನ ವೈದ್ಯರಿದ್ದು ರಾತ್ರಿ ಒಬ್ಬರು ವೈದ್ಯರಿರುತ್ತಾರೆ, ನರ್ಸ್ಗಳು ಕೂಡ ಕಾರ್ಯನಿರ್ವಹಿಸುತ್ತಾರೆ ಎಂದರು. ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದೆ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ಶಾಸಕನಾಗಿ ನನ್ನ ಮೇಲೆ ಇದೆ ಎಂದರು. ಸಭೆಯಲ್ಲಿ ತಾಲೂಕು ವೈದ್ಯಾಧಿಕಾರಿ ನಾಗರಾಜು, ಸಾಲಿಗ್ರಾಮ ವೈದ್ಯಾಧಿಕಾರಿ ಅಶೋಕ್, ಮಂಜುನಾಥ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಉದಯಶಂಕರ್, ನಗರಾಧ್ಯಕ್ಷ ಪ್ರಭಾಕರ್, ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಅರದನಹಳ್ಳಿ ಮಂಜುನಾಥ್, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಫಾತಿಮಾ ಸರ್ದಾರ್ಪಾಸ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್, ರಕ್ಷಾ ಕಮಿಟಿಯ ಸದಸ್ಯರಾದ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಸಣ್ಣಪ್ಪ, ಲಕ್ಷ್ಮೀಪುರ, ಮಂಜೇಗೌಡ, ಲಕ್ಕಿಗುಪ್ಪೆ, ಬಸವರಾಜು, ತಂದೆಯಂಕನಹಳ್ಳಿ, ಗಿರೀಶ್, ತಂದ್ರೆ, ಯಲ್ಲಪ್ಪ ಜೋಗಿ, ಎಸ್ಆರ್ ಅಶ್ವಿನಿ, ಪ್ರಭಾಕರ್ ಸೇರಿದಂತೆ ಸಿಬ್ಬಂದಿಗಳು ಹಾಜರಿದ್ದರು. ಆರ್ಜೆ ನ್ಯೂಸ್ ಜೊತೆ ಬಸವರಾಜು, ಸಾಲಿಗ್ರಾಮ. ಬಿಸಿನೀರು ತಣ್ಣೀರು ಎರಡು ನೀರು ಸಿಗ್ಬೇಕು. ಸ್ವಚ್ಛತೆ ಫಸ್ಟ್, ಕುಡಿಯೋ ನೀರು ಸಿಗಬೇಕು. ನಾನೇ ಬಂದ್ರು 10 ರೂಪಾಯಿ ನೀರು ತರಬೇಕು ಹೊರಗಡೆ. ನಮ್ಮ ಸರ್ಕಾರಿ ಆಸ್ಪತ್ರೆಯ ವ್ಯವಸ್ಥಿತವಾಗಿ ಎಲ್ಲ ರೀತಿಯ ಚಟುವಟಿಕೆಗಳಲ್ಲಿ ಆಗ್ತಾ ಇಲ್ಲ ಅಂತೇಳಿ ನಾವು ವರದಿಯನ್ನು ಮಾಡಿದ ಮೇಲೆ ಏನು ಪ್ರಪ್ರಥಮವಾಗಿ ನಮ್ಮ ಆರೋಗ್ಯ ರಕ್ಷಾ ಸಮಿತಿಯ ಪೂರ್ಣ ಪ್ರಮಾಣದ ಸಮಿತಿಯನ್ನು ರಚನೆ ಮಾಡಿ ಇವತ್ತು ಮೊಟ್ಟ ಮೊದಲ ಸಭೆಯನ್ನು ನಾವು ಮಾಡಿದ್ದೇವೆ. ಇದರಲ್ಲಿ ಮೊಟ್ಟ ಮೊದಲಾಗಿ ನಾವು ಸಾರ್ವಜನಿಕರಿಗೆ ಅವರ ಅಹವಾಲನ್ನು ಸ್ವೀಕರಿಸಿ ಆಸ್ಪತ್ರೆಗೆ ಏನೆಲ್ಲ ಸಮಸ್ಯೆಗಳಿದೆ ಅಂತೇಳಿ ತಿಳ್ಕೊಂಡು ಅದರ ಮೂಲವಾಗಿ ವೈದ್ಯರು ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು 10 ಜನ ಡಾಕ್ಟರ್ಸ್ ಈಗಾಗಲೇ ನಮ್ಮ ಆಸ್ಪತ್ರೆಗೆ ಇರ್ತಕ್ಕಂಥದ್ದು. ಇಲ್ಲಿನ ಉಸ್ತುವಾರಿಗಳು ಆಗಿದ್ದಂಥ ಮಕ್ಕಳ ತಜ್ಞರಾದಂಥ ಅಶೋಕ್ರವರು, ಆಡಳಿತಾಧಿಕಾರಿಗಳು, ಅದೇ ರೀತಿಯಲ್ಲಿ ನಮ್ಮ ತಾಲೂಕಿನ ಆರೋಗ್ಯಾಧಿಕಾರಿಗಳಂಥ ನಟರಾಜ್ ಅವರು, ಅವರ ಉಪಸ್ಥಿತಿಯಲ್ಲಿ ಇವತ್ತು ಸಭೆಯನ್ನು ಮಾಡಿದ್ದೇವೆ. ಇಲ್ಲಿ ಡಾಕ್ಟರ್ಸ್ಗಳು ನಮ್ಮಲ್ಲಿ ಅಶೋಕ್ ಅವರು, ಮಂಜುನಾಥ್ ಮತ್ತು ಮೋಹನ್ ಅವರು ಈಗೇನು ಡೆಪ್ಯುಟೇಷನ್ ಆಗಿದ್ದರು, ಅವರನ್ನು ಡೆಪ್ಯುಟೇಷನ್ನ ಕ್ಯಾನ್ಸಲ್ ಮಾಡಿ ಇಲ್ಲಿಗೆ ನಾಳೆಯಿಂದ ಪೂರ್ಣ ಪ್ರಮಾಣದಲ್ಲಿ ಇರಬೇಕಂತೇಳಿ ಈಗಾಗಲೇ ಆರ್ಡರ್ ಕೂಡ ಆಗಿದೆ. ಅವರು ನಾಳೆ ಬರ್ತಾ ಇದ್ದಾರೆ. ಜೊತೆಗೆ ಮಮತಾ ಅವರು ಮತ್ತು ಇವತ್ತು ನಿನ್ನೆ ಚಾರ್ಜ್ ತಗೊಂಡಿದ್ದಾರೆ ಡಾಕ್ಟರ್ ದೇವಿಕಾ ಅವರು, ಅನಸ್ತಿಷ್ಯಾ ಇರ್ತಕ್ಕಂಥವ್ರು. ಅದರ ಜೊತೆಯಲ್ಲಿ ನವೀನ್ ಅವರು ಮತ್ತು ಆಯುಷಿನ ಡಾಕ್ಟರ್ ಆಗಿರ್ತಕ್ಕಂಥ ಕೀರ್ತಿರವರು ಮತ್ತು ನಮ್ಮ ಡಾಕ್ಟರ್ ಪ್ರದೀಪ್ ಅವರು ರೂರಲ್ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಅದೇ ಪೋಸ್ಟ್ ಗ್ರಾಜುಯೇಷನ್ PG ಸ್ಟೂಡೆಂಟ್ಸ್ ಆಗಿರ್ತಕ್ಕಂಥ ಸಾಬಾ ಜಿಲ್ಲಾರವರು, ಜೊಲ್ಲೆರವರು, ಅದೇ ರೀತಿಯಲ್ಲಿ ಅನಿಲರವರು ಕೂಡ ಇಲ್ಲಿ ಡಾಕ್ಟರ್ ಆಗಿ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ 10 ಜನ ಡಾಕ್ಟರ್ಸ್ ಇದ್ದಾರೆ. ಇದರ ಜೊತೆಯಲ್ಲಿ ನಮ್ಮ ಪ್ರತಿ ವಾರಕ್ಕೆ ಒಮ್ಮೆ ಡಾಕ್ಟರ್ ಭವಾನಿ ಅವರು ಮತ್ತು ಡಾಕ್ಟರ್ ದರ್ಶನ್ ಅವರು ಮಂಗಳವಾರ ಮತ್ತು ಶುಕ್ರವಾರ ಇಬ್ಬರು ಒಂದೊಂದು ದಿವಸ ಇಲ್ಲಿಗೆ ಗೈನಕಾಲಜಿಸ್ಟ್ ಅವ್ರನ್ನ ನಾವು ನಿಯೋಜನೆ ಮಾಡಿದ್ದೇವೆ. ಜೊತೆಗೆ ಅದರ ಜೊತೆಯಲ್ಲಿ ಇನ್ನೂ ಒಬ್ಬರು ಗೈನಕಾಲಜಿಸ್ಟ್ ಅವ್ರನ್ನ ನಿಯೋಜನೆ ಮಾಡಿಕೊಡ್ಬೇಕಂತೇಳಿ ನಾನು ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿರ್ತಕ್ಕಂಥ ಕುಮಾರಸ್ವಾಮಿಯವರವರಿಗೆ, ವೈದ್ಯಾಧಿಕಾರಿಗಳಾದಂಥ ಕುಮಾರಸ್ವಾಮಿಯವರವರಿಗೆ ನಾನು ವಿನಂತಿ ಮಾಡಿಕೊಂಡಿದ್ದೇನೆ. ಅದಕ್ಕೆ ಮಾಡಿಕೊಡ್ತೀನಿ ಅಂತ ಹೇಳಿ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಕೂಡ ಬರ್ತಾರೆ. ಅವರು ಬಂದ ಮೇಲೆ ಪೂರ್ಣ ಪ್ರಮಾಣದ ಒಂದು ಆಸ್ಪತ್ರೆಗೆ ಬೇಕಾದಂಥ ಎಲ್ಲ ರೀತಿಯ ಡಾಕ್ಟರ್ಸ್ಗಳು ಇಲ್ಲಿ ಲಭ್ಯ ಇರ್ತಾರೆ. ಅದೇ ರೀತಿಯಲ್ಲಿ ಐಸೋಲೇಷನ್ ವಾರ್ಡು ಏನು ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗಿರಲಿಲ್ಲ. ಇನ್ನು 15 ದಿವಸದಲ್ಲಿ ಐಸೋಲೇಷನ್ ವಾರ್ಡು ಕೂಡ ಬಿಲ್ಡಿಂಗ್ ಕಂಪ್ಲೀಟ್ ಆಗಿ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಅದು ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಅದು ಕೂಡ ಎಲ್ಲ ಜನರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ವ್ಯವಸ್ಥಿತವಾದ ರೀತಿಯಲ್ಲಿ ಆಗುತ್ತೆ.
ಜೊತೆಗೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನಮ್ಮ ಸಾರ್ವಜನಿಕರು ಹೇಳಿದರು. ಇಲ್ಲಿ ಸರಿಯಾದ ರೀತಿಯಲ್ಲಿ ಮೆಡಿಸಿನ್ ಸಿಗ್ತಾ ಇಲ್ಲ ಅಂತಕ್ಕಂಥದ್ದ ಈಗಾಗಲೇ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಯಾವುದೇ ಒಂದು ಮೆಡಿಸನ್ಗೆ ಹೊರಗಡೆ ಕಳಿಸ್ಬಾರ್ದು. ಇಲ್ಲೇ ಅದಕ್ಕೆ ABRK ಫಂಡಲ್ಲೂ ಕೂಡ ಉಪಯೋಗಿಸ್ಕೊಂಡು ಒಂದು ಇಂಜೆಕ್ಷನ್ ಒಂದು ಉಪಯೋಗಿಸ್ಕೊಳ್ಳುವಂಥದ್ದು ಇರ್ಬೋದು, ಮತ್ತು ಎಲ್ಲ ತರಿಸುವಂಥ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕಂತೇಳಿ ನಾವು ಡಾಕ್ಟರ್ ಅಶೋಕ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಜೊತೆಗೆ ಈಗೇನು ನಮ್ಮ ಆಸ್ಪತ್ರೆಯ ಸುತ್ತಮುತ್ತ ಕ್ಲೀನಿಂಗ್ ಇಲ್ಲ ಅಂತೇಳಿ ಒಂದು ಸಾರ್ವಜನಿಕರ ದೂರಿದೆ. ಅದಕ್ಕೆ ಈಗಾಗಲೇ ನಾನು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಇಲ್ಲಿ ನಮ್ಮ ಜೊತೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ನಾಳೆ ಗ್ರಾಮ ಪಂಚಾಯತಿ ವತಿಯಿಂದ ಇಲ್ಲಿ ಸಂಪೂರ್ಣವಾಗಿ ನಮ್ಮ ಆಸ್ಪತ್ರೆಯ ಸುತ್ತ ಎಲ್ಲ ರೀತಿಯ ಸ್ವಚ್ಛತೆಗಳನ್ನು ಮಾಡಿಕೊಡ್ಬೇಕು, ಅದಕ್ಕೆ ಸಿಬ್ಬಂದಿಯನ್ನು ಒದಗಿಸ್ಕೊಡ್ಬೇಕಂತೇಳಿ ಅವರಿಗೆ ಮತ್ತು ನಮ್ಮ PDO ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಮಾಡಿಕೊಡ್ತೀನಿ ಅಂತೇಳಿ ಅವರು ಕೂಡ ಮಾತನ್ನು ಕೊಟ್ಟಿದ್ದಾರೆ. ಜೊತೆಗೆ ಅದೇ ರೀತಿಯಲ್ಲಿ ನಮ್ಮ ಆಂಬ್ಯುಲೆನ್ಸ್ ಕೂಡ ರೌಂಡ್ ದಿ ಕ್ಲಾಕ್ ಇಲ್ಲಿ ಇರುತ್ತೆ. ಆಂಬ್ಯುಲೆನ್ಸ್ ಜೊತೆಗೆ ಇಬ್ಬರು ಡ್ರೈವರ್ಗಳು ಕೂಡ ವ್ಯವಸ್ಥಿತವಾಗಿ ಇರ್ತಕ್ಕಂಥ ರೀತಿಯಲ್ಲಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಅದು ಕೂಡ ನಿರಂತರವಾಗಿ ಜನರಿಗೆ ಸೇವೆಗೆ ಮುಕ್ತವಾಗಿರುತ್ತೆ. ಜೊತೆಗೆ ಇಲ್ಲಿ ಏನು ಕುಡಿಯೋ ನೀರಿಗಿರ್ಬೋದು ಮತ್ತು ಇಲ್ಲಿ ಎಲ್ಲ ರೀತಿಯ ಒಂದು ನೀರಿನ ವ್ಯವಸ್ಥೆಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಏನು ಅಲ್ಲಿ ಬೋರ್ವೆಲ್ ಕೆಟ್ಟೋಗಿದೆ ಅಂತೇಳಿ ಬೋರ್ವೆಲ್ ಒಂದು ರೀಡ್ರಿಲ್ ಮಾಡಬೇಕಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಅದನ್ನು ಆದಷ್ಟು ಬೇಗ ಕುಡಿಯೋ ನೀರಿಗೆ ಸಂಬಂಧಪಟ್ಟ ಹಾಗೆ ರೀಡ್ರಿಲ್ ಮಾಡಿಸುವಂಥದ್ದು ಇರ್ಬೋದು. ಮತ್ತು ಎಲ್ಲೆಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ನೀರಿನ ಒಂದು ಸೌಕರ್ಯ ಒದಗಿಸಿದರೆ ಅದನ್ನು ಕೂಡ ಸ್ವಚ್ಛವಾಗಿ ಇಡಬೇಕು. ನೋಡಿದ್ರೆ ಜನರು ಕುಡಿಯುವಂಥ ನಿಟ್ಟಿನಲ್ಲಿ ಅದು ಶುಚಿಯಾಗಿ ಇರುವಂಥ ನಿಟ್ಟಿನಲ್ಲಿ ಮಾಡಬೇಕಂತೇಳಿ ನಿರ್ದೇಶನವೂ ಕೂಡ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ನಮ್ಮ ಏನು ಲೈಟಿನ ವ್ಯವಸ್ಥೆ ಇರ್ಬೋದು ಮತ್ತು ನಮ್ಮ ಎಲೆಕ್ಟ್ರಿಕ್ ಸಂಬಂಧಪಟ್ಟ ಏನೆಲ್ಲ ಸಮಸ್ಯೆಗಳಿದೆ ಅದನ್ನು PWD ಇಲಾಖೆಯವರಿಗೆ ನಾನೀಗ ಸೂಚನೆ ಕೊಟ್ಟಿದ್ದೇನೆ. ಅವರು ಬಂದು ಇಲ್ಲಿ ಎಲ್ಲ ರೀತಿಯ ಒಂದು ಚೆಕ್ ಮಾಡಿ ಏನೇನು ಸಮಸ್ಯೆ ಇದೆ ಅದರ ಬಗ್ಗೆ ಪರಿಹರಿಸುವ ನಿಟ್ಟಿನಲ್ಲಿ ಆ ಒಂದು ಕ್ರಮ ಆಗಬೇಕಂತೇಳಿ ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ. ಅದೇ ರೀತಿ ಇಲ್ಲಿ ನಮಗೆ ಆಸ್ಪತ್ರೆಯಲ್ಲಿ ಭಾಳಷ್ಟು ರೀತಿಯ ಸಮಸ್ಯೆ ಬರ್ತಾ ಇರ್ತಕ್ಕಂಥದ್ದು ರಾತ್ರಿಯ ವೇಳೆಯಲ್ಲಿ ಸಂಜೆ 5 ಗಂಟೆ ಮೇಲೆ ನಾನು ಇನ್ನೂ ಡಾಕ್ಟರ್ಸ್ನ ಕಡ್ಡಾಯವಾಗಿ ಇರಬೇಕು ಅಂತ ನಿಟ್ಟಿನಲ್ಲಿ ನಮ್ಮ ಅಶೋಕ್ ಅವ್ರಿಗೆ ಹೇಳಿದ್ದೇನೆ. ಜೊತೆಗೆ ನಮ್ಮ ಸ್ಟಾಫ್ ನರ್ಸ್ ಕೂಡ ಇಬ್ಬರನ್ನ ಹಾಕ್ಕೊಳ್ಬೇಕಂತೇಳಿ ಹೇಳಿದ್ದೇನೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮವನ್ನು ಜರುಗಿಸ್ತೀವಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಜೊತೆಗೆ ನಮ್ಮ ಸಾರ್ವಜನಿಕ ಹೇಳ್ತಾ ಇದ್ದು ಕುಡಿಯೋ ನೀರಿರ್ಬೋದು ಮತ್ತು ಆ ಬಿಸಿ ನೀರು ಮತ್ತು ತಣ್ಣೀರು ಸಿಗುವಂಥ ನಿಟ್ಟಿನಲ್ಲಿ ಎರಡೂ ಕೂಡ ನೀರನ್ನು ಪೇಷಂಟ್ಗೆ ಒದಗಿಸ್ಬೇಕಂತ ಹೇಳಿ ನಾನೀಗ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿನ ಏನು ಶೌಚಾಲಯ ಸ್ಥಿತಿಗತಿಗಳನ್ನು ಒಂದು ಪೂರ್ಣ ಪ್ರಮಾಣದಲ್ಲಿ ಅದನ್ನು ಚೆಕ್ ಮಾಡಿ ಮತ್ತು ಎಲ್ಲ ರೀತಿಯ ಏನು ನೀರಿನ ಅವಶ್ಯಕತೆ ಇದೆಯಾ ಇಲ್ಲ ಅಲ್ಲಿಗೆ ಡೋರ್ ವ್ಯವಸ್ಥೆಗಳು ಮತ್ತೊಂದು ಏನಿದೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕಂತೇಳಿ ಹೇಳಿದ್ದೇನೆ. ಜೊತೆಗೆ ಇಲ್ಲಿ ಲ್ಯಾಬ್ರೇಟ್ರಿದು ಭಾಳ ಮುಖ್ಯವಾದಂಥ ಸಮಸ್ಯೆ. ಲ್ಯಾಬ್ರೇಟ್ರಿದು ಏನಂತ ಹೇಳಿದ್ರೆ ಇಲ್ಲಿ ಹೊರಗಡೆ ಬರೀತಾರೆ ಅಂತಕ್ಕಂಥದ್ದನ್ನ ದೂರು ಸಾರ್ವಜನಿಕರಿಂದ ಬಂದಂಥ ಸಂದರ್ಭದಲ್ಲಿ ಈಗ ಕಟ್ಟುನಿಟ್ಟಾದಂಥ ಆದೇಶವನ್ನು ಮಾಡಿದ್ದೇವೆ. ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಒಂದು ಏನು ಯಾವುದೆಲ್ಲ ನಮ್ಮ ಪರೀಕ್ಷೆಗಳನ್ನು ಮಾಡ್ತೀರಾ ಅದನ್ನು ಡಿಸ್ಪ್ಲೇಯನ್ನು ಮಾಡಿ ಅದು ಹೊರತುಪಡಿಸಿ ಬೇರೆ ಒಂದು ಏನೋ ಚೆಕಪ್ ಮಾಡ್ಬೋದಂಥದ್ದು ಇರ್ಬೋದು, ಬೇರೆ ರೀತಿಯ ಒಂದು ಏನೆಲ್ಲ ರೀತಿಯ ವ್ಯವಸ್ಥೆಗಳಿದೆ ಅಂತಕ್ಕಂಥದ್ದನ್ನ ಹಾಕಬೇಕು. ಇನ್ನು ಉಳಿದಂತೆ ಹೊರಗಡೆ ಮಾಡಿಸುವಂಥ ನಿಟ್ಟಿನಲ್ಲಿ ಕ್ರಮವನ್ನು ಮಾಡಬೇಕು. ಇನ್ ಕೇಸ್ ಏನಾದರೂ ಕೂಡ ಒಂದು ಇಲ್ಲಿ ಡಿಸ್ಪ್ಲೇ ಆಗಿರ್ತಕ್ಕಂಥದ್ದನ್ನ ಏನಾದ್ರು ಹೊರಗಡೆ ಮಾಡ್ತಾ ಇದ್ರೆ ಅಲ್ಲಿ ಲ್ಯಾಬಿನ ಮುಖ್ಯಸ್ಥರು ಯಾರಿದ್ದಾರೆ ಅವರು ಅದಕ್ಕೆ ಸಂಪೂರ್ಣವಾಗಿ ಹೊಣೆ ಹಾಕ್ತಿರೋ ಅಂತಕ್ಕಂಥದ್ದು ನಿಟ್ಟಿನಲ್ಲಿ ಈಗ ನಮ್ಮ ಮೀಟಿಂಗ್ನಲ್ಲೂ ಕೂಡ ಆದೇಶವನ್ನು ಮಾಡಿದ್ವಿ. ಜೊತೆಗೆ ಇಲ್ಲಿ ಒಂದು ಐಮಾಸ್ ಲೈಟನ್ನು ಕೂಡ ಮಾಡಿಸ್ಕೊಡ್ಬೇಕಂತೇಳಿ ನಾವು ನಮ್ಮ ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ಕೊಂಡಿದ್ವಿ. ಐಮಾಸ್ ಲೈಟು ಏನೋ ಅಲ್ಲಿ ನಮ್ಮ 4 ರೋಡಿನ ಮೂಲೆಯಲ್ಲಿ ಒಂದು ಹಾಕ್ಸಿದ್ರೆ ಆಸ್ಪತ್ರೆಗೂ ಕೂಡ ಅನುಕೂಲ ಆಗುತ್ತೆ ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಮಾಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಕ್ರಮವನ್ನು ಜರುಗಿಸ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ಅದರ ಜೊತೆಗೆ ಭಾಳ ಪ್ರಮುಖವಾಗಿ ನಮ್ಮ ಸಾರ್ವಜನಿಕರು ಬಂದಂಥ ಸಂದರ್ಭದಲ್ಲಿ ಸಾರ್ವಜನಿಕರನ್ನು ಸೌಜನ್ಯದಿಂದ ಮಾತಾಡಿಸೋದು, ನಮ್ಮ ವೈದ್ಯರು ಜೊತೆಗೆ ಸ್ಟಾಫ್ ನರ್ಸ್ ಇರ್ತಕ್ಕಂಥವ್ರು ಇರ್ಬೋದು, ಗ್ರೂಪ್ ಡಿ ಇರ್ಬೋದು, ಎಲ್ಲರೂ ಕೂಡ ನಮ್ಮ ಸಾರ್ವಜನಿಕರ ಹತ್ರ ಭಾಳ ಸೌಜನ್ಯದಿಂದ ವರ್ತಿಸಿ ಅವ್ರು ಬಂದಂಥ ಸಂದರ್ಭದಲ್ಲಿ ಪ್ರೀತಿಯಿಂದ ಅವ್ರನ್ನ ಬರಮಾಡ್ಕೊಳ್ಳೋಂಥದ್ದು ಇರ್ಬೋದು, ಮಾತಾಡಿಸಿದ್ರೆ ಅರ್ಧ ಕಾಯಿಲೆ ವಾಸಿಯಾಗುತ್ತೆ. ಆ ನಿಟ್ಟಿನಲ್ಲಿ ತಾವು ಮಾಡಬೇಕಂತೇಳಿ ಕೇಳ್ಕೊಂಡಿದ್ದೇವೆ. ಅದನ್ನು ಕೂಡ ಮಾಡ್ತಾರೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಜೊತೆಗೆ ನಮ್ಮ ಸ್ಟಾಫ್ ನರ್ಸ್ ಅವರು ಕೂಡ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ.
ನಮಗೆ ಸ್ಟಾಫ್ಗೆ ಕ್ವಾರ್ಟರ್ಸ್ ಇಲ್ಲ, ನಮಗೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ತೊಂದರೆ ಆಗ್ತಾಯಿದೆ. ನಾವಿಲ್ಲಿಂದ ರಾತ್ರಿ ಹೊತ್ತು ಹೋಗಬೇಕಾದ್ರೆ ಯಾವುದೇ ರೀತಿ ಸೌಕರ್ಯಗಳು, ಬಸ್ಸಿನ ವ್ಯವಸ್ಥೆಗಳು ಕೂಡ ಇರೋದಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ನಾನು ಅಧ್ಯಕ್ಷರಿಗೂ ಮತ್ತು ನಮ್ಮ ಪಿ ಡಿ ಅವರಿಗೂ ಕೂಡ ಸೂಚನೆ ಕೊಟ್ಟಿದ್ದೇನೆ. ಏನು ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಒಂದು ಕ್ವಾರ್ಟರ್ಸ್ಗಳು ಇದೆ, ಅದನ್ನು ಎಸೆನ್ಷಿಯಲ್ ಸರ್ವಿಸ್ ಅವರಿಗೆ ಕೊಡುವಂಥ ನಿಟ್ಟಿನಲ್ಲಿ ಸರ್ಕಾರ ಸುತ್ತೋಲೆ ಇದೆ. ಆ ನಿಟ್ಟಿನಲ್ಲಿ ಒಂದೆರಡು ಕ್ವಾರ್ಟರ್ಸನ್ನು ಅಲ್ಲಿ ಖಾಲಿ ಮಾಡಿಸಿ ನಮ್ಮ ಡಾಕ್ಟರ್ ಅಶೋಕ್ ಅವರಿಗೆ ಅದನ್ನು ಹಸ್ತಾಂತರ ಮಾಡಬೇಕು. ಅದರ ಮೂಲಕವಾಗಿ ನಮ್ಮ ಸ್ಟಾಫ್ಗೆ ಅನುಕೂಲತೆಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೀನಿ. ಮತ್ತೆ ಈ ಒಂದು ಸಭೆಯನ್ನು ಇನ್ನೊಂದು 20 ದಿವಸ ಬಿಟ್ಟು ಮಾಡ್ತೇವೆ. ಆ ಸಂದರ್ಭದಲ್ಲಿ ಏನೇನು ವ್ಯವಸ್ಥೆಗಳ ಒಳ್ಳೆಯದು ಆಗಬೇಕು ನಮ್ಮ ಆಸ್ಪತ್ರೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಕೂಡ ಮಾಡುವಂಥ ನಿಟ್ಟಿನಲ್ಲಿ. ಅದೇ ರೀತಿಯಲ್ಲಿ ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲೂ ಕೂಡ ಒಂದು ಶೀತಲ ಆಗಿ ಮೇಲಿಂದ ಚಾವಣಿ ಒಂದು ಬೀಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಅದನ್ನು ಕೂಡ ಎಲ್ಲೆಲ್ಲಿ ಒಂದು ನಮ್ಮ PWD ಇಲಾಖೆಗೆ ಕಳಿಸ್ಕೊಡ್ತಾನೆ, ಎಲ್ಲಿ ಯಾವ ಇದು ಬ್ಲಾಕಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಒಂದು ಸಂಪೂರ್ಣವಾಗಿ ಅವರು ಚೆಕ್ ಮಾಡಿ ನಮಗೆ ವರದಿಯನ್ನು ಕೊಟ್ಟ ಮೇಲೆ ಏನೆಲ್ಲ ವ್ಯವಸ್ಥಿತವಾಗಿ ರಿಪೇರಿಗಳಾಗಬೇಕು, ಇಲ್ಲ ಬಂದೋಬಸ್ತಾಗಿ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳಾಗಬೇಕು ಅದಕ್ಕೆ ಮಾಡುವಂಥದ್ದು ನನ್ನ ಜವಾಬ್ದಾರಿ ಇದೆ. ಖಂಡಿತ ಅದನ್ನು ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ನಿಮ್ಮ ಮೂಲಕವಾಗಿ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇದೊಂದು ಸಾರ್ವಜನಿಕ ಆಸ್ಪತ್ರೆ ನಮ್ಮ KR ನಗರ ಒಂದೇ ಅಲ್ಲ, ಇಡೀ ನಮ್ಮ ಮೈಸೂರು ಭಾಗಕ್ಕೆ ಇದು ಪ್ರಸಿದ್ಧವಾದಂಥ ಒಂದು ಆಸ್ಪತ್ರೆ ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಾಲಿಗ್ರಾಮ ಸಾರ್ವಜನಿಕ ಆಸ್ಪತ್ರೆಯನ್ನು ಈ ಹಿಂದೆ ಏನು ನಮ್ಮ ಸಾರ್ವಜನಿಕರು ಭಾಳಷ್ಟು ರೀತಿಯಲ್ಲಿ ಈ ಸೇವೆಗಳನ್ನು ಉಪಯೋಗಿಸ್ಕೊಂಡು ಒಂದು ಉತ್ತಮವಾದ ಸೇವೆಯನ್ನು ಪಡಿತಾ ಇದ್ರು, ಅದೇ ರೀತಿಯಲ್ಲಿ ಮಾಡುವಂಥದ್ದನ್ನ ನನ್ನ ಕನಸಿದೆ. ಅದನ್ನು ಖಂಡಿತ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ನಿಮ್ಮ ಮೂಲಕವಾಗಿ ನಮ್ಮ ಸಾರ್ವಜನಿಕರಿಗೆ, ನಮ್ಮ ಸಾಲಿಗ್ರಾಮ ತಾಲೂಕಿನ ಸಮಸ್ತ ಜನತೆಗೆ ನಾನು ತಿಳಿಸೋದಕ್ಕೆ ಬಯಸ್ತಾ ಇದ್ದೇನೆ. ಇದನ್ನು ಖಂಡಿತ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ